ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ. ಇವತ್ತಿನ ದಿವಸ ಮಲ್ಲಿಕಾರ್ಜುನ ಖರ್ಗೆ ಅವರು ಭಾರತ ದೇಶದ ಬಲಿಷ್ಠ ನಾಯಕತ್ವರಾಗಿ AICC ಅಧ್ಯಕ್ಷರಾಗಿ ಹಳ್ಳಿಯಿಂದ ದಿಲ್ಲಿವರೆಗೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ತನ್ನದೇ ಒಂದು ಛಾಪ ಮೂಡಿಸಿದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಮಂತ್ರಿ ಆಗ ಇವತ್ತು ಬಂದಿದ್ದರು. ಈಗಾಗಲೇ ತಿಪ್ಪಣ್ಣ ಕಮಟೂರು ಹೇಳಿದ್ರು ಮತ್ತು ಮಾಜಿ ಮಂತ್ರಿನಾದ ರೇವಣಗಿ ಬೆಳಗ್ಗೆ ಮಾತಾಡಿದ್ರು, ಬ್ಲಾಕ್ ಅಧ್ಯಕ್ಷರು ಮಾತಾಡಿದ್ರು. ನನಗನ್ನಿಸ್ತಿದೆ ಇವತ್ತಿನ ದಿವಸ ರಾಧಾಕೃಷ್ಣವರು ತಾವು ಪಣ ತೊಡಬೇಕು, ಜಾತಿ ಮತ ಎಲ್ಲಾಡದೆ BJP ದಳ BJP ದಳ ಭಗಾವು, BJP ದಳ ಭಗಾವು, ಕಾಂಗ್ರೆಸ್ ಬಚಾವು. ಇವತ್ತಿನ ದಿವಸ ರಾಧಾಕೃಷ್ಣವ್ರಿಗೆ ಕರ್ನಾಟಕ ರಾಜ್ಯದಲ್ಲಿ ಹೈಯೆಸ್ಟ್ ಮತ ಕೊಟ್ಟು ಅವರಿಗೆ 2 ಲಕ್ಷ ಮೇಲ್ಪಟ್ಟ ಅಂತರದಲ್ಲಿ ಅವರಿಗೆ ಆರಿಸ್ತರ್ಬೇಕಂತ ನಿಮ್ಮಲ್ಲಿ ಪಾದಗ್ರಂಥ. ಆನಂದ್ ಮನೆಯಲ್ಲೇ ಅಗರಬತ್ತಿ ತಯಾರಿಸಿ ಒಂದೇ ಮಷೀನ್ನಿಂದ 7 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಇವತ್ತಿನ ದಿವಸ ಮಲ್ಲಿಕಾರ್ಜುನ ಖರ್ಗೆ ಅವರು ಆಕಾಶ ಎತ್ತರ ಬೆಳೆದಿದ್ದಾರೆ. ಅದು ನಮ್ಮ ವಿಶೇಷವಾಗಿ ಗುಲ್ಬರ್ಗ ಜಿಲ್ಲಾ ಕಲ್ಯಾಣ ಕರ್ನಾಟಕ ನಾವು ಪುಣ್ಯವಂತರು. ಇವತ್ತು ಪ್ರೈಮ್ ಮಿನಿಸ್ಟರ್ ಹೋಗುವಂಥ ನಾಯಕತ್ವ ನಮ್ಮ ಭಾಗಕ್ಕೆ ಯಾರೂ ಇರಲಿಲ್ಲ. ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಬಲಿಷ್ಠ ನಾಯಕರಾಗಿ AICC ಅಧ್ಯಕ್ಷರಾಗಿ ಆಕಾಶ ಎತ್ತರ ಬೆಳೆದವರು. ಇವತ್ತಿನ ದಿವಸ ಪಾರ್ಲಿಮೆಂಟಿನ ಎಲೆಕ್ಷನ್ನಲ್ಲಿ ತಿಪ್ಪಣ್ಣ ಕಮಟೂರು ಹೇಳಿದಂಗೆ ಇವತ್ತು ಪ್ರಚಂಡ ಬಹುಮತದಿಂದ ನನಗನ್ನಿಸಿದೆ ಕರ್ನಾಟಕ ರಾಜ್ಯದಲ್ಲೇ ಇವತ್ತು ರಾಧಾಕೃಷ್ಣನು ಹೈಯೆಸ್ಟ್ ಮತದಿಂದ ನಾವು ಗೆಲ್ಲಿಸಬೇಕಾಗಿದೆ. ಅದು ಇವತ್ತು ಏನು ನಾವು ಗೆಲ್ತಿದ್ದೆವು ಅದು ಸೋನಿಯಾ ಗಾಂಧಿ ಗೊತ್ತಾಗ್ತಿದೆ, ರಾಹುಲ್ ಗಾಂಧಿ ಗೊತ್ತಾಗ್ತಿದೆ. ಇದು ಗೆದ್ದರ್ದಾಗ ಮುಂದಿನ ಪ್ರಧಾನಮಂತ್ರಿ ಮಲ್ಲಿಕಾರ್ಜುನ ಖರ್ಗೆರಿಗೆ ಮಾಡಕ ನಿಜವಾಗಿ ಸೂರ್ಯ ಚಂದ್ರ ಹುಟ್ಟುದು ಮುಳುಗುದು ಸತ್ಯವೋ ಆಟೇ ಸತ್ಯವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ದೇಶದ ಪ್ರಧಾನಮಂತ್ರಿ ಆಗ ಯೋಗ ಬಂದಿದೆ. ಆದ ಕಾರಣ ಇವತ್ತಿನ ದಿವಸ ದಳ BJP ಅನ್ನಲ್ಲದೆ ಎಲ್ಲರೂ ಒಂದಾಗಿ ಸಮಸ್ತ ಕುಂಬ್ಳವರು ಒಂದಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಬಿಟ್ಟು ಕೊಡಬೇಕಾಗಿದೆ. ಆದರೆ ಇವತ್ತು ರಾಧಾಕೃಷ್ಣವ್ರದ್ದೊಂದು ಗುರಿ ಇದೆ, ಬೆಂಕಿ ಸುಟ್ಟುಕೊಂಡು ಮೇಣಬತ್ತಿ ಸುಟ್ಟುಕೊಂಡು ಸುತ್ತಮುತ್ತಲ ಜನಕ್ಕೆ ಬೆಳಕನ್ನು ಕೊಡ್ತದೆ. ಅದೇ ಪ್ರಕಾರವಾಗಿ ರಾಧಾಕೃಷ್ಣವರು ಈ ಪಾರ್ಲಿಮೆಂಟ್ ಕ್ಷೇತ್ರವೇ ನನ್ನ ಮನೆ ಅಂತ ತಿಳಿದು ಈ ಪಾರ್ಲಿಮೆಂಟ್ ಜನತೆ ಎಲ್ಲ ಸಮಸ್ತ ಕುಲಗಳ ಬೆಳಕು ನೀಡಲು ಅವರು ಬಂದಿದ್ದಾರೆ. ಅದಕ್ಕೆ ಅವ್ರದ್ದು ಏನು ಒಂದು ಗುರಿ ಇದೆ, ಒಂದು ಛಲ ಇದೆ, ಒಂದು ಹಠ ಇದೆ. ಗುಲ್ಬರ್ಗ ಜಿಲ್ಲಕ್ಕೆ ಸಮಸ್ತ ಕುಲಬಾಂಧವರಿಗೆ ಅಭಿವೃದ್ಧಿ ಬೆಳಕು ಚೆಲ್ಲಬೇಕಂತ ಅವರು ಪಣ ತೊಟ್ಟಿ ಬಂದಿದ್ದಾರೆ. ಅವ್ರು ಯಾವ ಆಸೆ ಮಾಡಿದಲ್ಲ, ಯಾವ MP ಸೀಟು ಕೇಳಿಲ್ಲ, MLA ಸೀಟು ಕೇಳಿಲ್ಲ, MLA ಸೀಟು ನಾವೇ ಅವರಿಗೆ ಹಠ ಹಿಡಿದು ಕೇಳಿಸಿ ಮ್ಯಾಲೋ ಖರ್ಗೆ ಅವರಿಗೆ, ಪ್ರಿಯಾಂಕಾ ಖರ್ಗೆಗೆ, ಶರಣ ಪ್ರಕಾಶ್ ಹೇಳಿ ನಾವೇ ಅವ್ರಿಗೆ ಕೊಡಿಸಿದವ್ರು ಟಿಕೆಟು. ಇವತ್ತಿನ ದಿವಸ ನಾನು ಇವತ್ತು ರಾಧಾಕೃಷ್ಣವ್ರು ಆರಿಸಿ ಬಂದ್ರೆ ಅವ್ರು ಆರಿಸಿ ಬಂದಂಗಿಲ್ಲ, ನಾವೇ ಆರಿಸಿ ಬಂದಂಗೆ. ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಆಗೋ ಕಾಲ ಬಂದಿದೆ, ಸುಧಾರಣೆ ಆಗೋ ಕಾಲ ಬಂದಿದೆ. ವಿಶೇಷವಾಗಿ ಗುಲ್ಬರ್ಗದ ಕೀರ್ತಿ ಗಗನಕ್ಕೆ ಹೋಗುವಂಥ ಮಟ್ಟದಲ್ಲಿದೆ. ಆದ ಕಾರಣ ತಾವು ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಸಮಸ್ತ ಕುಲ ಬಾಂಧವರು ರಾಧಾಕೃಷ್ಣನಿಗೆ ಆರಿಸ್ತಿರ್ಬೇಕಾಗಿದೆ. ಮತ್ತು